ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಬಂದು ನಮ್ಮ ಹರ್ಬಲ್ ಹೇರ್ ಡೈ ಬಗ್ಗೆ. ಈ ಒಂದು ಹರ್ಬಲ್ ಹೇರ್ ಡೈ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಹರ್ಬಲ್ ಹೇರ್ ಡೈಯಿಂದ ನನಗೆ ಹೊಸ ಜನಗಳ ಪರಿಚಯ ಆಗಿದೆ. ಹೊಸ ಕಸ್ಟಮರ್ಸು ನನಗೆ ಈ ಒಂದು ಹರ್ಬಲ್ ಹೇರ್ ಡೈನಿಂದ ಸಿಕ್ಕಿದ್ದಾರೆ. ತುಂಬ ಜನ ಕೆಮಿಕಲ್ ಹೇರ್ ಡೈಗಳನ್ನು ಬಳಸಿ ತುಂಬ ನೊಂದಿರೋವಂಥ ಜನ ನಮ್ಮ ಒಂದು ಹರ್ಬಲ್ ಹೇರ್ ಡೈನ ಬಳಸಿ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಕಾಮನ್ ಆಗಿ ಹೇರ್ ಡೈಯಲ್ಲಿ ಪ್ರಾಬ್ಲಮ್ ಬರೋದೇನು ಅಂದರೆ, ನೀವು ಕೆಮಿಕಲ್ ಬೇಸ್ ಇರುವಂತಹ ಹೇರ್ ಡೈಗಳನ್ನು ಬಳಸಿದಾಗ ತಕ್ಷಣ ನೀವು ನಮ್ಮ ಹರ್ಬಲ್ ಹೇರ್ ಡೈನ ಬಳಸಿದ್ರೆ ನಿಮಗೆ ಒಳ್ಳೆ ರೀತಿಯಾದ ರಿಸಲ್ಟ್ ಸಿಗೋದಕ್ಕೆ ತಡ ಆಗುತ್ತೆ. ಹಾಗಾಗಿ ನಾನು ಆಗಲೇ ಲಾಸ್ಟ್ ಟೈಮಲ್ಲಿ ಏನು ಹೇಳಿದ್ದೀನಿ ವಿಡಿಯೋದಲ್ಲಿ, ಅದೇ ರೀತಿ ನೀವು ಕೆಮಿಕಲ್ ಇರೋ ಈ ಹೇರ್ ಡೈಗಳನ್ನು ಬಳಸಿದರೆ ನೀವು ಯಾವ ರೀತಿಯಾಗಿ ಒಂದು ಪ್ರಿಕಾಷನನ್ನು ತಗೊಂಡು ಅದನ್ನು ನಾನೇನು ಹೇಳಿದ್ದೀನಿ ಆ ರೀತಿಯಾದ ಒಂದು ಪ್ಯಾಕ್ಗಳನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ನಂತರ ನಮ್ಮ ಒಂದು ಹರ್ಬಲ್ ಹೇರ್ ಡೈನ ನೀವು ಬಳಸೋದ್ರಿಂದ ನಿಜವಾಗ್ಲೂ ನಿಮಗೆ ಫಸ್ಟ್ ಅಪ್ಲೈಯಲ್ಲೇ 70% ರಿಸಲ್ಟ್ ಸಿಗುತ್ತೆ. ನಂತರ ನೀವು ಇನ್ನು 30% ನೀವು ಹೋಗ್ತಾ ಬಳಸ್ತಾ ನಿಮಗೆ ಸಿಗುತ್ತೆ. ಯಾವುದೇ ರೀತಿಯಾದ ಕೂದಲು ಡ್ಯಾಮೇಜ್ ಆಗಲ್ಲ, ಹಾಗೆ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗಲ್ಲ, ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಹಾಗೆ ಕೂದಲು ಉದುರೋಗುತ್ತೆ ಅನ್ನೋ ಭಯ ಅಂತೂ ಬೇಡವೇ ಬೇಡ. ಒಂದು ಒಳ್ಳೆ ಹೇರ್ ಪ್ಯಾಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೆ ನಿಮಗೆ ಒಂದು ಕಲರನ್ನು ಕೊಡುತ್ತೆ. ಕಲರ್ ಕೊಡುತ್ತೆ ಅಂತ ಹೇಳಿದ ತಕ್ಷಣ ಜೆಟ್ ಬ್ಲಾಕ್ ಅಂತೂ ಕೊಡಲ್ಲ, ಒಂದು ಒಳ್ಳೆ ನ್ಯಾಚುರಲ್ ಬ್ಲ್ಯಾಕನ್ನು ನಿಮ್ಮ ಕೂದಲಿಗೆ ಇದು ಖಂಡಿತವಾಗ್ಲೂ ಕೊಡುತ್ತೆ. ಯಾಕಂದರೆ ಈ ಹರ್ಬ್ಸಲ್ಲಿ ನಾನು ಇದರಲ್ಲಿ ಏನೇನು ಹರ್ಬ್ಸ್ ಹಾಕಿದ್ದೀನಿ ಎಲ್ಲ ಹರ್ಬ್ಸಲ್ಲೂ ಕಲರನ್ನು ಬಿಡುವಂತಹ, ಅಂದರೆ ಎಲ್ಲ ಹರ್ಬ್ಸಲ್ಲೂ ಕಲರ್ ಕೊಡುವಂತಹ ಒಂದು ಗುಣ ಇದೆ. ಹಾಗಾಗಿ ನಮ್ಮ ಕೂದಲಿಗೆ ಇದು ನ್ಯಾಚುರಲ್ ಆಗಿ ಕಲರನ್ನು ಕೊಡುತ್ತೆ. ಹಾಗೆ ತುಂಬ ಜನ ಕೇಳಿದ್ದೀರ, ಇದು ಶಾಶ್ವತವಾಗಿ ನೀವು ಇದನ್ನು ಒಂದ್ಸರಿ ಅಪ್ಲೈ ಮಾಡಿಬಿಟ್ರೆ ನಮ್ಮ ಕೂದಲಲ್ಲಿ ಹಾಗೆ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಮಿಕಲ್ ಹೇರ್ ಡೈಗಳನ್ನು ಬಳಸಿದಾಗ ನಿಮಗೆ ತುಂಬ ಇಶ್ಯೂಸ್ ಆಗುತ್ತೆ. ಕೂದಲಾಗ್ಬೋದು, ಸ್ಕಿನ್ಗಾಗ್ಬೋದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಆದರೆ ನಮ್ಮ ಹರ್ಬಲ್ ಹೇರ್ ಡೈ ಬಳಸಿದಾಗ ಒಂದೇ ಒಂದು ಸಣ್ಣ ಒಂದು ಡ್ಯಾಮೇಜ್ ಕೂಡ ನಿಮಗೆ ಆಗಲ್ಲ. ಯಾಕಂದರೆ 100% 200% ನ್ಯಾಚುರಲ್. ಯಾವುದೇ ರೀತಿಯಾದ ಕೆಮಿಕಲನ್ನು ನಾವು ಇದಕ್ಕೆ ಬಳಸಿಲ್ಲ. ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು, ನೀವು ಯಾರು ಬೇಕಾದರೂ ಚೆಕ್ ಮಾಡ್ಬೋದು. ಯಾವುದೇ ರೀತಿಯಾದ ಕೆಮಿಕಲನ್ನು ನಾವು ಇದಕ್ಕೆ ಬಳಸಿಲ್ಲ. ಹಾಗೆ ನಾನು ಹೇಳಿದಾಗೆ ನಿಮಗೆ ಹಾಕಿದ ತಕ್ಷಣ ಇದು ಜೆಟ್ ಬ್ಲ್ಯಾಕ್ ಬರಲ್ಲ. ನಿಮಗೆ 70% ಅಷ್ಟೇ ನಿಮಗೆ ರಿಸಲ್ಟ್ ಸಿಕ್ಕೋದು. ಅದು ನೀವು ಕೆಮಿಕಲ್ ಹೇರ್ ಡೈಗಳನ್ನು ಬಳಸಿಲ್ಲ ಅಂದರೆ ಮಾತ್ರ ನಿಮಗೆ 70% ರಿಸಲ್ಟ್ ಸಿಗುತ್ತೆ. ನೀವು ಕೆಮಿಕಲ್ ಹೇರ್ ಡೈಗಳನ್ನು ಬಳಸಿದರೆ ನೀವು ಯಾವ ರೀತಿ ಒಂದು ಪ್ರಿಕಾಷನ್ನ ತೊಗೋಬೇಕು ಅಂತ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೂ ಒಂದು ಸರಿ ಹೇಳ್ತೀನಿ ನಿಮಗೆ ಲೈಟಾಗಿ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನೀವು ಆ ವಿಡಿಯೋನ ಹೋಗಿ ಚೆಕ್ ಮಾಡಿ, ನಮ್ಮ ಚಾನಲಲ್ಲಿ ಸಿಗುತ್ತೆ. ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ನಾನು ಆಲ್ರೆಡಿ ವಿಡಿಯೋದಲ್ಲಿ ನಾನು ಕೂಡ ಮಾಡಿ ಹಾಕಿದ್ದೀನಿ ಹೇರ್ ಪ್ಯಾಕನ್ನು ನೀವು ಯಾವ ರೀತಿ ಮಾಡ್ಕೋಬೇಕು ಅಂತ. ಇನ್ನೂ ತುಂಬ ವೀಡಿಯೋಸ್ಗಳನ್ನು ಹೇರ್ ಪ್ಯಾಕ್ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಟೈಮ್ ಆಗಿಲ್ಲ. ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ಇನ್ನೂ ಒಂದಷ್ಟು ಕೆಲವು ಹರ್ಬಲ್ ಹೇರ್ ಪ್ಯಾಕ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈ ಒಂದು ನಮ್ಮ ಹೇರ್ ಡೈನ ಬಳಸೋದಕ್ಕಿಂತ ಮುಂಚೆ ನೀವು ಹರ್ಬಲ್ ಹೇರ್ ಪ್ಯಾಕನ್ನು ಹಾಕೋಬೇಕು ಅಂತ ಹೇಳಿದ್ದೀನಿ ಅಲ್ವಾ. ಈ ಒಂದು ಹರ್ಬಲ್ ಹೇರ್ ಪ್ಯಾಕ್ಗಳು ಯಾವ್ಯಾವುದು ಅಂತ ಹೇಳೋದಾದರೆ, ನಿಮಗೆ ಏನೂ ಸಿಗಲಿಲ್ಲ, ಮನೆ ಹತ್ರ ಏನೂ ಯಾವುದೂ ನಮಗೆ ಸಿಗ್ತಾ ಇಲ್ಲ, ಯಾವ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳೋದಾದರೆ, ದಾಸವಾಳದ ಹೂವು ಎಲ್ಲರ ಮನೆಯಲ್ಲೂ ಸಿಗುತ್ತೆ ಧಾರಾಳವಾಗಿ. ದಾಸವಾಳದ ಹೂವು, ಅದ್ರ ಜೊತೆಗೆ ಒಂದು ಸ್ವಲ್ಪ ದಾಸವಾಳದ ಎಲೆಗಳು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ, ಹಾಗೆ ನೆನೆಸಿರುವಂತಹ ಮೆಂತ್ಯ 1-2 ಸ್ಪೂನಷ್ಟು, ಹಾಗೆ 1-2-3 ಸ್ಪೂನಷ್ಟು ಮೊಸರು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕರಿಬೇವಿನ ಸೊಪ್ಪು, ಈ ರೀತಿ ಸ್ವಲ್ಪ ಬೇವಿನ ಸೊಪ್ಪು, ಸ್ವಲ್ಪ ಅಲೋವೆರಾ, ಈ ರೀತಿ ಎಲ್ಲ ಒಂದು ಹರ್ಬ್ಸ್ಗಳನ್ನು ಎಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ. ಮೆಹಂದಿ ಸೊಪ್ಪು ಬೇಕಿದ್ರ ಜೊತೆಗೆ, ಈ ರೀತಿ ನಿಮಗೆ ಎಷ್ಟು ಹರ್ಬ್ಸ್ ಸಿಗುತ್ತೆ. ಯಾವುದಾದ್ರೂ ನಿಮಗೆ ರೆಗ್ಯುಲರಾಗಿ ಈಗ ದಾಸವಾಳನೇ ಜಾಸ್ತಿ ಸಿಗ್ತಾ ಇದೆ ಅಂದರೆ ನೀವು ದಾಸವಾಳ ಪ್ಯಾಕ್ನೇ ಹಾಕೊಳ್ಳಿ, ತೊಂದರೆ ಏನಿಲ್ಲ. ನಿಮಗೆ ಅಲೋವೆರಾ ಜಾಸ್ತಿ ಸಿಗ್ತಿದೆ ಅಂದರೆ ಅಲೋವೆರಾನೇ ತೊಳೆದು ಬಿಟ್ಟು ಅದನ್ನು ಒಂದು ನೈಟು ಅಥವಾ ಒಂದು 2 ಅವರ್ಸು ಅದನ್ನು ನೀರಲ್ಲಿ ನೆನೆಸಿಟ್ಟು, ಆ ನಂತರ ಆ ಕಡೆ ಈ ಕಡೆ ಇರುವಂಥ ಮುಳ್ಳು, ಹಾಗೆ ಅಲೋವೆರಾದಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ರಿಮೂವ್ ಮಾಡಿ ವಾಶ್ ಮಾಡಿಬಿಟ್ಟು ಅದನ್ನು ನೀವು ರುಬ್ಬಿಟ್ಟು ತಲೆಗೆ ಅಪ್ಲೈ ಮಾಡಿ. ಎಲ್ಲವೂ ಸಿಕ್ಕಿದ್ರೆ ಎಲ್ಲ ಹರ್ಬ್ಸನ್ನು ಹಾಕಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ. ನಿಮಗೆ ಎಲ್ಲ ಹರ್ಬ್ಸು ಸಿಗಲ್ಲ ಅನ್ನೋದಾದರೆ ಎಷ್ಟು ಹರ್ಬ್ಸ್ ಸಿಗುತ್ತೋ ಅಷ್ಟು. ಕೊನೆಗೆ ಏನೂ ಸಿಗಲಿಲ್ಲ ಅಂದರೆ ಮೆಂತ್ಯ ಅಂತೂ ಮನೇಲಿ ಸಿಗುತ್ತೆ ಅಲ್ವಾ. ಮೆಂತ್ಯನ ನೆನೆಸ್ಬಿಟ್ಟು ಮೊಸರಲ್ಲಿ ರುಬ್ಬಿಟ್ಟು ತಲೆಗೆ ಅಪ್ಲೈ ಮಾಡಿ. ತುಂಬ ಜಾಸ್ತಿ ಹೊತ್ತೆಲ್ಲ ಏನು ಬಿಡೋದು ಬೇಡ, ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಡಿ ಸಾಕು. ಬಿಟ್ಬಿಟ್ಟು ಕೂದಲನ್ನು ಹಾಗೇ ವಾಶ್ ಮಾಡಿ, ಶಾಂಪು ಬಳಸಬೇಡಿ ಅಷ್ಟೇ. ಇಲ್ಲ ನಮಗೆ ಮೆಂತ್ಯ ಆಗಲ್ಲ, ಕೋಲ್ಡ್ ಆಗುತ್ತೆ ಬೇಡ
ನಿಮಗೆ ಕರಿಬೇವು ಸೊಪ್ಪು ಧಾರಾಳವಾಗಿ ಸಿಗುತ್ತೆ ಅಲ್ಲ, ಕರಿಬೇವು ಸೊಪ್ಪು ಮಾರ್ಕೆಟಲ್ಲೂ ಸಿಗುತ್ತೆ, ಎಲ್ಲ ಕಡೆ ನಿಮಗೆ ಕರಿಬೇವು ಸೊಪ್ಪು ಧಾರಾಳವಾಗಿ ಸಿಗುತ್ತೆ. ಕರಿಬೇವು ಸೊಪ್ಪನ್ನು ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಫಸ್ಟು ತೊಳೆದ್ಬಿಡಿ. ತೊಳೆದಾದ ನಂತರ ಸ್ವಲ್ಪ ಮೊಸರನ್ನ ಹಾಕಿ ರುಬ್ಬಿ ನಿಮ್ಮ ಕೂದಲಿಗೆ ಹೇರ್ ಪ್ಯಾಕ್ ಥರ ಹಾಕೊಳ್ಳಿ. ಕೂದಲಿಗೂ ಒಳ್ಳೆಯದು, ಹಾಗೆ ಕೂದಲಲ್ಲಿರುವಂಥ ಕೆಮಿಕಲನ್ನು ರಿಮೂವ್ ಮಾಡುತ್ತೆ. ಈ ರೀತಿ ವಾರಕ್ಕೆ 2 ಸರಿ ನೀವು ಆ ಒಂದು ಪ್ಯಾಕ್ಗಳನ್ನು ಬಳಸಿ, ಆ ನಂತರ ವಾರಕ್ಕೆ 2 ಸರಿ ಥರ ನೀವು 3 ವಾರ ಆ ಒಂದು ಹರ್ಬಲ್ಗಳನ್ನು, ಆ ಒಂದು ಪ್ಯಾಕ್ಗಳನ್ನು ನೀವು ಬಳಸಿ, ನಂತರ ಈ ಒಂದು ಹೇರ್ ಪ್ಯಾಕನ್ನು ಹಾಕಿ ಕಲರ್ ಹೆಂಗೆ ಬರುತ್ತೆ ಅಂತ ನೀವೇ ನೋಡಿ. ನಿಮಗೇನೂ ಸಿಗಲಿಲ್ಲ ಅಂದರೆ ಮೆಹಂದಿ ಸೊಪ್ಪನ್ನು ಕೂಡ ಬಳಸ್ಬೋದು. ಮೆಹಂದಿ ಪೌಡ್ರನ್ನ ಕೂಡ ಕ್ವಾಲಿಟಿ ಇರೋಂತಹ, ಒಳ್ಳೆ ಗುಡ್ ಕ್ವಾಲಿಟಿ ಇರೋಂತಹ ಮೆಹಂದಿ ಪೌಡ್ರನ್ನ ಕೂಡ ತಂದು ನೀವು ಅದನ್ನು ಕೂಡ ಮೊಸರಲ್ಲಿ ಕಲಸಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ವಾರಕ್ಕೆ 2 ಸರಿ ಥರ ಅಥವಾ ವಾರಕ್ಕೆ 1 ಸರಿ, ನಿಮಗೆ ಕೋಲ್ಡ್ ಆಗುತ್ತೆ ಅನ್ನೋ ಅಂಥರ ಆದರೆ ವಾರಕ್ಕೆ 1 ಸರಿ ಆದರೂ ಹಾಕಿ ನಿಮ್ಮ ಕೂದಲಲ್ಲಿರುವಂಥ ಕೆಮಿಕಲ್ ರಿಮೂವ್ ಆಗಬೇಕಷ್ಟೇ. ಅದು ರಿಮೂವ್ ಆದಮೇಲೆ 1, 2 ಸರಿ 3 ಸರಿ ಅಪ್ಲೈ ಮಾಡಿದಾಗಲೇ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ವೈಟ್ ಹೇರ್ಸ್ ಕಾಣಿಸೋದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಹೇರ್ಸ್ ಕಾಣುತ್ತೆ, ಸ್ಕ್ಯಾಲ್ಪಿಂದ ತುಂಬ ವೈಟ್ ಹೇರ್ಸ್ ಕಾಣಿಸುತ್ತೆ. ಹಾಗೆ ಮುಂದೆ ಕೂದಲು ನಿಮ್ಮ ಕೆಮಿಕಲ್ ಎಡೆ ಎಲ್ಲ ಬಳಸಿ ಅಭ್ಯಾಸ ಆಗಿದ್ರೆ ಇದಿಷ್ಟು ಮಾತ್ರ ವೈಟಾಗಿ ಇರುತ್ತೆ, ಇದಿಷ್ಟು ತುಂಬ ರಫ್ ಆಗಿ ಬ್ಲ್ಯಾಕ್ ಕಲರ್ ಇರುತ್ತೆ. ಕೆಲವೊಬ್ಬರಿಗೆ ಇದಿಷ್ಟಕ್ಕೆ ಅಪ್ಲೈ ಮಾಡಿ ಇಲ್ಲಿ ಬೆಳೆದಿರೋಂಥ ಕೂದಲು ಮಾತ್ರ ವೈಟ್ ಇರುತ್ತೆ, ಇದಿಷ್ಟು ಮಾತ್ರ ತುಂಬ ಬ್ಲ್ಯಾಕ್ ಕಲರು ರಫ್ ಆಗಿರುತ್ತೆ. ಅದೆಲ್ಲ ಹೊರಟೋಗಿ ನಿಮಗೆ ಬ್ಲ್ಯಾಕು ಇಲ್ಲ, ಮೆರೂನು ಇಲ್ಲ, ಹಾಗೆ ಬ್ರೌನು ಇಲ್ಲ, ವೈಟು ಇಲ್ಲ, ಆ ರೀತಿಯಲ್ಲಿ ಮಿಕ್ಸ್ ಕಲರ್ ಆಗಿಬಿಟ್ಟಿರುತ್ತೆ ಕೆಲವೊಬ್ಬರಿಗೆ. ಆ ರೀತಿ ಕೂಡ ಶೇಡು ನಿಮಗೆ ಚೇಂಜ್ ಆಗುತ್ತೆ. ಆವಾಗಲೇ ನಿಮಗೆ ಕೆಮಿಕಲ್ ರಿಮೂವ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ನಂತರ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಒಂದು ಬೌಲ್ಗೆ ಈ ಒಂದು ಪೌಡ್ರನ್ನ ಹಾಕ್ಕೊಂಡು ಇದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ನೀಟಾಗಿ ಕಲಸಿ ನಿಮ್ಮ ಕೂದಲಿಗೆ ಎಲ್ಲ ಕಡೆ ಅಪ್ಲೈ ಮಾಡಿ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ 70% ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ. ಅರ್ಧ ಗಂಟೆ ಆದ ನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ನಿಮ್ಮ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಆವಾಗಲೇ ನಿಮಗೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ. ನೀವು ಸ್ಕ್ಯಾಲ್ಪಿಂದನೂ ನೀಟಾಗಿ ಅಪ್ಲೈ ಮಾಡಿ. ಸ್ಕಿನ್ ಟಚ್ ಆದರೂ ಏನೂ ತೊಂದರೆ ಇಲ್ಲ, ಹಣೆ ಮೇಲೆಲ್ಲ ಟಚ್ ಆದರೂ ಏನೂ ತೊಂದರೆ ಇಲ್ಲ, ನೀಟಾಗಿ ನಿಮಗೆ ಕಲರನ್ನು ಕೊಡುತ್ತೆ. ನೀವು ಒಂದ್ಸರಿ ಅಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಿ ಈ ಒಂದು ಹೇರ್ ಡೈನ ಅಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ. 70% ಫಸ್ಟೇ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ನಂತರ ಯೂಸ್ ಮಾಡ್ತಾ 30% ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಿಂದ ಯಾವುದೇ ರೀತಿಯಾದ ಒಂದು ನಿಮಗೆ ಇನ್ಫೆಕ್ಷನ್ಸ್ ಆಗ್ಬೋದು, ಹಾಗೆ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗ್ಬೋದು, ಹಾಗೆ ಕೂದಲು ಡ್ಯಾಮೇಜ್ ಆಗ್ಬೋದು, ಡ್ಯಾಂಡ್ರಫ್ ಆಗ್ಬೋದು, ಕೂದಲು ಉದುರೋದಾಗ್ಬೋದು, ಹಾಗೆ ನಿಮ್ಮ ಮುಖದ ಮೇಲೆಲ್ಲ ಕಲೆಗಳಾಗೋದು ಆಗ್ಬೋದು. ಆ ಥರದ್ದು ಯಾವುದು ಕೂಡ ಆಗಲ್ಲ. ಧೈರ್ಯವಾಗಿ ನೀವು ಈ ಒಂದು ಹರ್ಬಲ್ ಹೇರ್ ಡೈನ ಬಳಸಬಹುದು. ಯಾಕಂದರೆ ಕಂಪ್ಲೀಟ್ಲಿ ಹರ್ಬಲ್, ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಧೈರ್ಯವಾಗಿ ನೀವು ಈ ಒಂದು ಹರ್ಬಲ್ ಹೇರ್ ಡೈನ ಬಳಸಿ. ನಿಮಗೇನಾದರೂ ಈ ಒಂದು ಹರ್ಬಲ್ ಹೇರ್ ಡೈ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು, ಹಾಗೆ ವಾಟ್ಸಪ್ ಮಾಡಿ ಬುಕ್ ಮಾಡಿ ನೀವು ತರಿಸ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.